ಕೃಪಾ ಕಟಾಕ್ಷ. ಮಾನವ ಎಷ್ಟೇ ತಿಳಿದಿದ್ದರೂ ಜ್ಞಾನಿಯಾಗಿದ್ದರೂ ಸಹ ಭಗವಂತನ ಕೃಪಾ ಕಟಾಕ್ಷ ಇಲ್ಲದೇ ಇದ್ದರೆ ಆತ ಏನನ್ನೂ ಸಾಧಿಸಲು ಮಾಡಲು ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ಬರುವ ಅಭಿಮನ್ಯುವಿನ ಪಾತ್ರ ಬಹಳ ವಿಶೇಷವಾದದ್ದು. ಅವನು ಇನ್ನು ಬಾಲಕನಾಗಿರುವಾಗಲೇ ಅತ್ಯಂತ ಪರಾಕ್ರಮಶಾಲಿಯಾಗಿರ್ತಾನೆ. ಸುಭದ್ರೆಯ ಮಗ. ಶ್ರೀಕೃಷ್ಣನಿವನಿಗೆ ಸೋದರ ಮಾವನು. ಪರಮಾತ್ಮನಿಗೆ ಅಳಿಯನಾಗಿರ್ತಾನೆ ಅಭಿಮನ್ಯು. ಆದರೆ ಮಹಾಭಾರತ ಯುದ್ಧ ನಡೆದಾಗ ಅವನ ತಂದೆಯಾದ ಅರ್ಜುನನು ಇಲ್ಲದ ಸಮಯದಲ್ಲಿ ಕೌರವ ಸೈನ್ಯವು ಪದ್ಮವ್ಯೂಹವನ್ನು ರಚಿಸ್ತಾರೆ. ಅರ್ಜುನ ಇಲ್ಲದೇ ಇದ್ದಿದ್ದರಿಂದ ಅದನ್ನು ಭೇದಿಸಿ ಹೋಗಲು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅಭಿಮನ್ಯು ತಾನು ತಿಳ್ಕೊಂಡಿರುವುದಾಗಿ ಹೇಳಿ ಪದ್ಮವ್ಯೂಹದೊಳಕ್ಕೆ ಹೋಗ್ತಾನೆ. ಆದರೆ ಅಲ್ಲಿಂದ ಹಿಂದಿರುಗಿ ಬರಲು ಗೊತ್ತಿರಲಿಲ್ಲ. ಪದ್ಮವ್ಯೂಹದೊಳಗೆ ಹೋಗ್ತಾ ಇದ್ದಂತೆಯೇ ಸಾರಥಿಗೆ ದ್ರೋಣಾಚಾರ್ಯರ ಬಳಿಗೆ ರಥವನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೇಳ್ತಾನೆ. ಆಗ ಸಾರಥಿಯು ಬೇಡ ಅಂತ ಹೇಳ್ತಾ ಇಲ್ಲಿಯೇ ಕೆಲವರನ್ನು ಕೊಲ್ಲುವಂತೆ ಸಲಹೆಯನ್ನು ಕೊಡ್ತಾನೆ. ಆದರೆ ಅಭಿಮನ್ಯು ಬಹಳ ಅಹಂಕಾರದಿಂದ ಕೂಡಿರ್ತಾನೆ. ನಾನು ಹೇಳಿದಂತೆ ಕೇಳುವುದು ನಿನ್ನ ಕರ್ತವ್ಯ ಅಂತ ಹೇಳಿ ಅನುಭವಸ್ಥನಾದ ಹಾಗೂ ತನ್ನ ತಂದೆಗೆ ಬಹಳ ಕಾಲದಿಂದ ಸಾರಥ್ಯವನ್ನು ಮಾಡಿದವನಿಗೆ ಹೇಳ್ತಾನೆ ಅಭಿಮನ್ಯು. ಅಷ್ಟೇ ಅಲ್ಲದೆ ತಾನು ಶ್ರೀಕೃಷ್ಣ ಅರ್ಜುನರು ಒಟ್ಟಿಗೆ ಬಂದರೂ ಸಹ ಹೋರಾಡಬಲ್ಲೆನು ಅಂತ ಹೇಳಿ ಅಹಂಕಾರವನ್ನು ಪ್ರದರ್ಶಿಸ್ತಾನೆ. ಆದ್ದರಿಂದಲೇ ಪರಮಾತ್ಮ ಅವನನ್ನು ಅಳಿಯನಾದರೂ ರಕ್ಷಿಸಲಿಲ್ಲ. ದ್ರೌಪದಿಯು ಬಹಳ ಭಕ್ತಿಯಿಂದ ನೀನೇ ಶರಣು ಅಂತ ಹೇಳಿ ಪ್ರಾರ್ಥಿಸಿದ್ರಿಂದ ಅವಳನ್ನು ರಕ್ಷಣೆ ಮಾಡ್ತಾನೆ ಭಗವಂತ.